ಹಿಪ್ಪರಿಸಿ ಬರಿದೀಯಾ? ಸಹಜವಾಗಿ ಬರುವೆನು. ಎಲ್ಲ ಮಾಂಸ ಭಕ್ಷಕ ಮೂಡ ನಿನ್ನ ನಾಲಿಗೆಯನ್ನು ಸರ್ರನೆ ಸೀಳಿ ಈ ಸುದರ್ಶನ ಚಕ್ರದಿಂದ ನಿನ್ನ ಶಿರವನ್ನು ಕಡಿದು ಗೋದಾದಿಗಳಿಗೆ ಹಬ್ಬೂಟವನ್ನು ನೀಡುವೆ. ಖಂಡಿಯ ಕರ್ಪುರ ನಡೆಯಲಿ ನಮ್ಮಿಬ್ಬರಿಗೆ ದೂರ. ಎಲ್ಲೇ ಕಳ್ಳಗೊಲ್ಲ ಎಲ್ಲ ಈ ಕಳ್ಳ ಕವಳಿದ್ದಾರೆ. ಯುದ್ಧ ಬಂದರೆ ಕದ್ದು ತಿನ್ನುವುದಕ್ಕೆ ಕೊಲ್ಲದಿರೋ ಮನೆಯಲ್ಲಿ ಆಲ್ಮೋಸಲ್ಲ ಪೂರ್ವರ್ಜಿತ ಪುಣ್ಯವನ್ನು ಅರ್ಜುನನ ಬಾಣಕ್ಕೆ ಹಾಳು ಮಾಡಿ ಛಗಟೆಟ್ಟಿ ಕೌಂಡಿಕೊಳ್ಳೋಣ. ನಿನ್ನ ಪರಾಕ್ರಮವನ್ನು ತೋರುವಿಯ ಬಾ ಬಾ ಒಳಿತಾಯಿತು. ಇಬ್ಬೆಯನ್ನು ಕರತುತವಾದ ಖಡ್ಗದಿಂದ ನಿನ್ನನ್ನು ಕಳೆದು ಬಿಡಿದ ರಮಾಪತಿ ಮರದ ನಿನ್ನ ದ್ವಾರಕವತಿ ಎಲ್ಲ ಮಂಡ ಹೇಳುವನೆ ಚೆನ್ನಾಗಿ ಕೇಳು. ಸಾರವಾಗಿ ಹೇಳು. ಮೂರ್ಖ ಸದ್ಯಕ್ಕೆ ಎಂದೋಳು ಇದ್ದಕ್ಕೆ ಸನ್ನದ್ಧನಾಗಿ ಬರಲಿಯಾ? ಎಲ್ಲ ಮೂರ್ಖ ಎಲ್ಲ ಹದಮ ನಿನ್ನನ್ನು ಒತ್ತು ಒರಳಿದೆ ಮಾಂಸದ ಮುದ್ದೆಯನ್ನು ಕಡೆಗೆ ತೆಗೆದು 10 ಕಾಯಿಗಳಿಗೆ ಹಬ್ಬೂಟವನ್ನು ನೀಡಿವೆ. ಇಗೋ ಪ್ರಚಂಡ ಮಾಂಸವನ್ನು ಬಿಟ್ಟಿರುವೆ. ನಿರ್ದೋಷಗಳಲ್ಲಿ ಮೂರ್ಖ ಮಾಡಿರುವ ಎನ್ನೋ ತರ್ಕ. ಆಹೋ ಕುಲಗೇಡಿಯಾದ ಕೃಷ್ಣ ಎಲ್ಲ ಈ ಕಳ್ಳ ಕವಳಿದರೆ ಭರದಿಂದ ನೀನು ಹೊಡೆದ ಬಾಣಗಳೆಲ್ಲ ಕತ್ತರಿಸಿದ ನೋಡು ನೋಡು. ಹುಡುಗ ಧನದಿಂದ ಒಡೆಯಲಿಕ್ಕೆ ಕೊಲ್ಲತಿಯರ ಹಾಲುಗಳಿಗೆಲ್ಲ ಎಲ್ಲ ಬೆಣ್ಣೆ ನುಂಗದಂಗೆ ನುಂಗ ಬಿಡಿದ್ರೆ ವೀರ ಬೊಬ್ಬಿಯನ್ನಿಟ್ಟು ಈ ಒತ್ತೆ ಸ್ವಾತಕವತಿ ಉಣವು ತೀರಿ ತಂದು ತಿಳಿ ಅಮರೇಶ ನಮ್ ಧ್ಯಾನ ಸುತ್ತ ಇದ್ದಕ್ಕೇನಿಲ್ಲ ಇದ್ದಕ್ಕೇನಿಲ್ಲ ಪಾತಕ ತೀರ್ಥದಿಂದ ಚಾತಕ ಎಲ್ಲ ಈ ಕವಳಿಗರೆ ಇದ್ದಕ್ಕೆ ಸಮುದ್ರ ಆಗು. ಅದೇ ಪ್ರಕಾರವಾಗಲ್ಲ. ಎಲ್ಲ ಸಾರಥಿ ಈ ರಕ್ಕಸನ ಕೂಡ ಯುದ್ಧವನ್ನು ಮಾಡುವುದು ಎಂದಿಂದಾಗದು. ಇಲ್ಲಿ ನಾನು ಇರಬಾರದು. ಮೆಲ್ಲನೆ ಮಾಯವಾಗುತ್ತೀನಿ ಸಾರಥಿ. ಇಲ್ಲಿ ಹೇಳಿದ್ರು ಜಾಗ್ರತೆ. ಈ ಕೃಷ್ಣನ ಮಾಯವಾದ ನೋಡಿದ್ಯಾ? ಎಲ್ಲ ಸಾರಥಿ ಈ ಜಗಜ್ಜಟ್ಟಿ ಕೌಂಡಿಕ ಮಹಾರಾಜರಿಗೆ ಸರಿ ವೈರಿಗಳಿಲ್ಲವೆಂದು ಜಯದಿಂದೇವಿ ನೋಡಿ. ಇಲ್ಲಿಯ ಸಂದರ್ಭ ಮುಗಿತು. ಜಾಗ್ರತೆಯಿಂದ ಸಮುದ್ರ ರಾಜನಲ್ಲಿಗೆ ಹೋಗಿ ಸ್ನಾನವನ್ನು ಮಾಡಿ ಬಂದು ರತಿ ಇರುವ ಸ್ಥಳಕ್ಕೆ ಹೋಗಿ
ಮತ್ತೆ ಸಮಾಜಕ್ಕೆ ಬರ್ತೇನೆಂದರೆ ನನಗೆ ಆಶ್ಚರ್ಯವಾಗೋದು. ಸುಮ್ಮನೆ ಶರಣಾಗತ ನಾವು ಬಿಟ್ಟು ಬಿಡಿ ಬಹಳ ಭವ್ಯ ಶೀಲ ಸಣ್ಣವನಂದು ಲಕ್ಷಿಸಿದ ಮಗಳಿಯ ಎನ್ನ ಪರಾಕ್ರಮೇನಿಯ ಬರ್ತಿರಲ್ಲ ಮೂರ್ಖ ಹದಮ ವಿಷ್ಣುನ ಮಗ ಮನ್ಮಥನ ಕೇಳಲಿಲ್ಲದ ಏನು ವಿಷ್ಣುವರ ಮಗ ಮನ್ಮಥನಾದ ನನ್ನೇನ್ ಮಾಡಿದ್ರೆ ಮೂರ್ಖ ಮೂರ್ಖ ಹದಮ ಈ ಕ್ಷಣವೇ ನಿನ್ನ ಒಡಲನ್ನು ಬಗೆದು ಇಂಡಿ ಭೂತಾದಗಳಿಗೆ ದಂಡಿಯಾಗಿ ಒಳಪಡಿಸುವ ಜಾಗ್ರತೆಯಿಂದ ಇದ್ದಕ್ಕೆ ನಿಲ್ಲಲ್ಲ ನಿನ್ನ ಮಾತ್ರ ಮೂರ್ಖ ಹೌದಪ್ಪ ಇವನನ್ನು ಕ್ಷಾತ್ರದಿಂದ ತಗೊಳ್ಳಿ ಎಳೆಯುವಂತಹ ಸಾರಥಿ ಒಳ್ಳೆ ಜೈ ಬೇರೆ ಜಾಗೃತಿ ಎನ್ನೋಳಿ ಯುದ್ಧ ಮಾಡುವ ಸಾಮರ್ಥ್ಯವೂ ಧಾರವಿಲ್ಲ ಎಲೆ ವಿಚಕ್ಷಣ ಬಗ್ಗೆ ಚಂಡ ರಣದೋರ್ಖಂಡ ಕರ ಪುಂಡರಿಕದಲ್ಲಿ ನೆರೆಯುವ ಚಂಡ ತರ ಮಾಲ ಖಡ್ಗದಿಂದ ಯಾದವರು ಪಾಂಡವರನ್ನು ದಿಂಡಿಗಳಿಗಿದೆ ಎಲ್ಲ ಸಾರಥಿ ಈ ರಣರಂಗದ ವಿಸ್ತಾರವನ್ನು ನೋಡಿದ್ಯಾ ಎಲ್ಲ ಸಾರಥಿ ನೋಡಿದ ರಕ್ತ ಮಡವಿನ ತೇಲಾಡುವ ಸಿಂಹಗಳು ಇಂದು ಭೂತಗಳಿಗೆ ಉಣಬಡಿಸುವ ನೋಡು ಎಲ್ಲ ಸಾರಥಿ ಎನ್ನ ಹತ್ತರಕ್ಕೆ ವಾಯು ವೇಗಕ್ಕಿಂತ ಮುಂಚೆ ನಡೆಯುವ ಅಶ್ವಗಳನ್ನು ಬಂಧಿಸು ಎನ್ನ ರಥವನ್ನು ಸಮುದ್ರ ರಾಜನಿಗೆ ತೆಗೆಸು ಸ್ನಾನವನ್ನು ಮಾಡಿ ಬಂದು ರತಿ ಇರುವ ಸ್ಥಳಕ್ಕೆ ಹೋಗಿ ರತಿಗಳನ್ನು ತೆಗೆದುಕೊಂಡು ಹೋಗೋಣ ನಡಿ ಸಾರಥಿ ಒಳಿ ಜೈ ಬೇರೆ ಜಾಗೃತಿ ಸೃಷ್ಟಿಕರ್ತನಾದ ಬ್ರಹ್ಮನಿಗೆ ವನಿತಾಮಣಿಯನ್ನು ಸೃಷ್ಟಿಸುವುದಕ್ಕೆ ಎಷ್ಟು ಕಷ್ಟಪಟ್ಟನೋ ಏನೋ ಸಾರಥಿ ಇವಳ ಇದು ಹೇಗಂದರೆ ಏನು ಮುಂಗರಗಳು ಏನು ಕಂಡು
ಬಣ್ಣವು ನೋಡಿ ಸೊಂಡೆ ಹಣ್ಣು ನಾಚಿಕೆಗೊಂಡು ಹೂರೊಳಗಿದ್ದು ತೋರಿಸಲು ಹಾರದೆ ಗಿಡದ ಬದಿಯಲ್ಲಿ ಅಡಗಿಕೊಂಡಿದ್ದ ಇವಳ ಕುತ್ತಿಯ ತ್ರಿಭುಜವನ್ನು ಕಂಡು 14 ಲೋಕಕ್ಕೆ ಶಬ್ದ ಮಾಡ್ತಾನೆ ಶಂಕು ಸೂತ್ರ ಗಡಿಗೆ ಸೇರಿತಲ್ಲ ಈ ಸಾಂಖ್ಯ ಕುಂಭಗಳನ್ನು ನೋಡಿದ್ಯಾ ಇದಕ್ಕೆ ಒಂದು ಶ್ಲೋಕ ಉಂಟು ಅದು ಹೇಗಂದ್ರೆ ಹೇಳುವೇನೆ ಕೇಳು ಅರಸಿಕ ಜನ ಸಂಭಾಷಣ ರಸಿಕ ಜನನೇ ಕಳೈವ ಸ್ತ್ರೀ ಅಂಗನೆದ್ದು ನಿಪುಚ್ಚ ಸ್ತ್ರೀ ಪಾದ ಶ್ರವಣ ಮುಖ್ಯಮ ಅರಸಿಕ ಸಂಗಡನಾದವರು ಕೂಡ ಮಾತನಾಡುವುದಕ್ಕಿಂತಲೂ ರಸಿಕವರು ಕೂಡ ಜಗಳ ಮಾಡುವುದು ಸೇವಕಾಗಣೆ ನನ್ನ ಕೈಗೆ ನೀರಿನ ಕುಶವಳ್ಳ ಸ್ತ್ರೀಗಳ ಹಾಲಂಗಿಂತಲೂ ನಿಮ್ಮ ಕುಶವಳ್ಳ ಸ್ತ್ರೀಗಳ ಪಾದ ಕೊಡ್ತಾನೆ ಅದರಂತೆ ಈ ಕೋಮಲಾಂಗಿ ವಿಷಯಗಳು ಎಷ್ಟು ಮೋಹಗೊಳಿಸುವ ನೋಡು ನಿನ್ನ ಪ್ರಿಯ ಸುಂದರ ನಾನು ಬಂದಿಲ್ಲ ನೋಡು ಮಾತಾಡು ಮಾತಕ್ಕೆ ಸುಮ್ಮನಿರುವೆ ಬಳಿ ಬಳಿ ಮಾತನಾಡಿದಳು ನಾನು ಹೇಗೆ ಬೈರುವೆ ಈ ಒಳ್ಳೆ ನೋಟವನ್ನು ನಿರೀಕ್ಷಿಸಲಾರದೆ ಇದನ್ನು ನೋಡಿ ಗವಿಗೆ ಸೇರಿತು ಇವ ತೊಡಿಗಳನ್ನು ನೋಡಿ ಸಾಧ್ಯವಿಲ್ಲ ಅಗ್ರಜೆ ಯಾತಕ್ಕೆ ಸಾಧ್ಯವಿಲ್ಲ ತಮ್ಮಯ್ಯ ಸಾಧ್ಯವಿಲ್ಲ ಅಗ್ರಜೆ ಹಾಗೆಲ್ಲ ಮಾತನಾಡಬಾರದು ಯಾತಕ್ಕೆ ಮಾತನಾಡಬಾರದು ಅವನಿಗೆ ಇಷ್ಟವಿಲ್ಲವಲ್ಲ ನನಗೆ ಇಷ್ಟವಿರುವುದಲ್ಲ ಅವನಿಗೆ ಇಷ್ಟವಿಲ್ಲವಲ್ಲ ನನಗೆ ಇಷ್ಟವಿರಲ್ಲ ತಮ್ಮಯ್ಯ ಅಗ್ರಜೆ ಬೇಕಿಲ್ಲದವಳನ್ನು ಕಟ್ಟಿಕೊಂಡು ನೀನೇನು ಸುಖ ಪಡೆದಿ ಅಗ್ರಜೆ ನನಗೆ ಇಷ್ಟವಿರೋದು ಅಗ್ರಜೆ ಬೇಕಿಲ್ಲದವಳನ್ನು ಕಟ್ಟಿಕೊಂಡು ನೀನೇನು ಸುಖ ಪಡೆದಿ ನನಗೆ ಇಷ್ಟವಿರುವುದು ಅವನಿಗೆ ಇಷ್ಟವಿಲ್ಲ ನನಗೆ ಇಷ್ಟವಿರಲ್ಲ
ಮಹೋದಯ